ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಗಣಗಳ ಮೇಲಿನ ವಿಭಾಜಕ ನಿಯಮವನ್ನು ತಿಳಿಯೋಣ. ಒಟ್ಟು 2 ವಿಭಾಜಕ ನಿಯಮಗಳಿದ್ದು ಈ ವಿಡಿಯೋದಲ್ಲಿ ಮೊದಲ ನಿಯಮವನ್ನು ತಿಳಿಯೋಣ. ಗಣಗಳ ಸಂಯೋಗವು ಅವುಗಳ ಛೇದನದ ಮೇಲೆ ವಿಭಾಜಕತೆಯನ್ನು ಹೊಂದಿದೆ. ಎ, ಬಿ, ಸಿ 3 ಗಣಗಳಾದಾಗ ಈ ಗಣಗಳನ್ನು ವಿಭಾಜಕ ನಿಯಮದ ಪ್ರಕಾರ ಸಂಕೇತದಲ್ಲಿ ಎ ಸಂಯೋಗ ಬಿ ಛೇದನ ಸಿ ಈಕ್ವಲ್ಸ್ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಎಂದು ಬರೆಯಬಹುದು. ಇದನ್ನು ಒಂದು ಉದಾಹರಣೆಯ ಮೂಲಕ ಪರೀಕ್ಷಿಸೋಣ. ಉದಾಹರಣೆ 1. ಎ ಗಣದ ಗಣಾಂಶಗಳು 3, 5, 7, 9. ಬಿ ಗಣದ ಗಣಾಂಶಗಳು 5, 8, 9. ಸಿ ಗಣದ ಗಣಾಂಶಗಳು 1, 2, 3, 9. ಆದರೆ ಎ ಸಂಯೋಗ ಬಿ ಛೇದನ ಸಿ ಈಕ್ವಲ್ಸ್ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಎಂದು ತೋರಿಸಿ. ಮೊದಲು 3 ಗಣಗಳನ್ನು ಬರೆದುಕೊಳ್ಳೋಣ. ಬಿ ಛೇದನ ಸಿ ಕಂಡುಹಿಡಿಯಲು ಬಿ ಗಣದ ಗಣಾಂಶಗಳು 5, 8, 9. ಛೇದನ ಸಿ ಗಣದ ಗಣಾಂಶಗಳು 1, 2, 3, 9. ಗಣಗಳ ಛೇದನ ಅಂದಾಗ ಈ 2 ಗಣಗಳಲ್ಲಿ ಸಾಮಾನ್ಯವಾಗಿರುವ ಗಣಾಂಶವನ್ನು ಬರೆದುಕೊಳ್ಬೇಕು. ಈ 2 ಗಣಗಳಲ್ಲಿ ಸಾಮಾನ್ಯವಾಗಿರುವಂತಹ ಗಣಾಂಶ 9. ಆದ್ದರಿಂದ ಬಿ ಛೇದನ ಸಿ ಗಣದ ಗಣಾಂಶ 9. ಈಗ ವಿಭಾಜಕ ನಿಯಮದ ಎಡಭಾಗ ಪೂರ್ಣವಾಗಿ ಬರ್ಕೊಳ್ಳೋಣ. ಎ ಸಂಯೋಗ ಬಿ ಛೇದನ ಸಿ. ಎ ಗಣದ ಗಣಾಂಶಗಳು 3, 5, 7, 9. ಸಂಯೋಗ ಬಿ ಛೇದನ ಸಿ ಈಗ ತಾನೇ ಕಂಡುಹಿಡಿದಿದ್ದೀವಿ 9. ಈ 2 ಗಣಗಳ ಸಂಯೋಗ ಮಾಡಬೇಕು. ಎ ಸಂಯೋಗ ಬಿ ಛೇದನ ಸಿ ಗಣದ ಗಣಾಂಶಗಳು 3, 5, 7, 9. ಈ ಫಲಿತಾಂಶವನ್ನು 1 ಎಂದು ಬರೆದುಕೊಳ್ಳೋಣ. ಈಗ ವಿಭಾಜಕ ನಿಯಮದ ಬಲಭಾಗವನ್ನು ಕಂಡುಹಿಡಿಯಬೇಕಾಗಿದೆ. ಎ ಸಂಯೋಗ ಬಿ ಕಂಡುಹಿಡಿಯೋಣ. ಎ ಗಣದ ಗಣಾಂಶಗಳು 3, 5, 7, 9. ಸಂಯೋಗ ಬಿ ಗಣದ ಗಣಾಂಶಗಳು 5, 8, 9. ಈ 2 ಗಣಗಳಲ್ಲಿರುವ ಗಣಾಂಶಗಳನ್ನು ಸೇರಿಸಿ ಬರೆಯೋಣ. ಎ ಸಂಯೋಗ ಬಿ ಗಣದ ಗಣಾಂಶಗಳು 3, 5, 7, 8, 9. ನಂತರ ಎ ಸಂಯೋಗ ಸಿ ಕಂಡುಹಿಡಿಯೋಣ. ಎ ಗಣದ ಗಣಾಂಶ 3, 5, 7, 9. ಸಂಯೋಗ ಸಿ ಗಣದ ಗಣಾಂಶ 1, 2, 3, 9. ಈ 2 ಗಣದಲ್ಲಿರುವಂಥ ಗಣಾಂಶಗಳನ್ನು ಸೇರಿಸಿ ಬರೆದಾಗ ಎ ಸಂಯೋಗ ಸಿ ಗಣದ ಗಣಾಂಶಗಳು 1, 2, 3, 5, 7, 9 ಬರುತ್ತದೆ. ಈಗ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಬೆಲೆಯನ್ನು ಕಂಡುಹಿಡಿಯೋಣ. ಎ ಸಂಯೋಗ ಬಿ ಗಣದ ಗಣಾಂಶಗಳು 3, 5, 7, 8, 9. ಛೇದನ ಎ ಸಂಯೋಗ ಸಿ ಗಣದ ಗಣಾಂಶಗಳು 1, 2, 3, 5, 7, 9. ಈ 2 ಗಣಗಳಲ್ಲಿ ಸಾಮಾನ್ಯವಾಗಿರುವಂತಹ ಗಣಾಂಶಗಳು 3, 5, 7, 9. ಬಂದಿರುವಂತಹ ಫಲಿತಾಂಶ 2 ಆಗಿರಲಿ. ಫಲಿತಾಂಶ 1 ಮತ್ತು 2 ಹೋಲಿಕೆ ಮಾಡಿದಾಗ 1 ಮತ್ತು 2 ಸಮ ಇರುವುದು ಕಂಡುಬರ್ತಾ ಇದೆ. ಆದ್ದರಿಂದ ಎ ಸಂಯೋಗ ಬಿ ಛೇದನ ಸಿ ಈಕ್ವಲ್ಸ್ ಎ ಸಂಯೋಗ ಬಿ ಛೇದನ ಎ ಸಂಯೋಗ ಸಿ ಆಗಿದೆ.